ಆರೋಗ್ಯ ಕೈಕೊಟ್ಟರೆ ನಾವು ಆಸ್ಪತ್ರೆಯನ್ನು ಅವಲಂಬಿಸುತ್ತೇವೆ. ಆದರೆ ಮೂಕ ಪ್ರಾಣಿಗಳು ಏನು ಮಾಡಬಲ್ಲವು, ಏನೂ ಮಾಡಲಾರವು ಎಂದುಕೊಳ್ಳಬೇಡಿ. ಬೀದಿ ನಾಯಿಯೊಂದು ಪ್ರಜ್ಞಾಹೀನವಾಗಿದ್ದ ತನ್ನ ಮರಿಯನ್ನು ವೆಟರ್ನರಿ ಆಸ್ಪತ್ರೆಗೆ ಹೊತ್ತೊಯ್ದು ಪ್ರಾಣ ಉಳಿಸಿಕೊಂಡ ಘಟನೆ ಇದು. ಇದು ನಡೆದಿರುವುದು ಟರ್ಕಿಯಲ್ಲಿ. ತಾಯಿ ನಾಯಿಯ ಈ ಬುದ್ಧಿವಂತಿಕೆ ಪಶುವೈದ್ಯರನ್ನೇ ನಿಬ್ಬೆರಗುಗೊಳಿಸಿದೆ. ಈ ಹೃದಯಸ್ಪರ್ಶಿ ಘಟನೆಯಲ್ಲಿ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದ ತನ್ನ ಮರಿಯನ್ನು ತಾಯಿ ಹತ್ತಿರದ ವೆಟರ್ನರಿ ಚಿಕಿತ್ಸಾಲಯಕ್ಕೆ ಕೊಂಡೊಯ್ಯುತ್ತಿರುವ ದೃಶ್ಯ ಸೆರೆಯಾಗಿದೆ. ಜನವರಿ 13ರಂದು ಬೇಲೆಕ್ಟುಜು ಆಲ್ಫಾ ವೆಟರ್ನರಿ ಕ್ಲಿನಿಕ್ನಲ್ಲಿ ಈ ಘಟನೆ ಸಂಭವಿಸಿದೆ. ತಾಯಿ ನಾಯಿ ತನ್ನ ನಿರ್ಜೀವ ನಾಯಿಮರಿಯನ್ನು ಬಾಯಿಯಲ್ಲಿ ಕಚ್ಚಿಕೊಂಡು ಸಹಾಯಕ್ಕಾಗಿ ಚಿಕಿತ್ಸಾಲಯಕ್ಕೆ ಧಾವಿಸಿದೆ. ಮನುಷ್ಯನ ಸಹಾಯಕ್ಕಾಗಿ ಕಾಯದೆ ತಾಯಿ ನಾಯಿಯೇ ಸಮಯಕ್ಕೆ ಸರಿಯಾಗಿ ಆರೋಗ್ಯ ಕೇಂದ್ರ ತಲುಪಿದೆ. ನಾಯಿಯ ಈ ಕ್ಷಿಪ್ರ ನಿರ್ಧಾರದ ಹಿಂದೆ ಪರಿಸರದ ತಿಳುವಳಿಕೆ ಮತ್ತು ತನ್ನ ಸಂತತಿಯನ್ನು ಉಳಿಸಿಕೊಳ್ಳುವ ದೃಢ ನಿರ್ಧಾರವಿತ್ತು ಎಂದು ವೈದ್ಯರು ಹೇಳಿದ್ದಾರೆ. ಕೊನೆಗೂ ಅಮ್ಮನ ಪ್ರಯತ್ನ ಫಲ ನೀಡಿದೆ. ಪಶುವೈದ್ಯ ತಂಡ ಮರಿಗೆ ಯಶಸ್ವಿಯಾಗಿ ಪುನರ್ಜೀವ ನೀಡಿದೆ. ಈ ಮರಿ ತನ್ನ ಒಡ ಹುಟ್ಟಿದ ಇನ್ನೊಂದು ಮರಿಯೊಂದಿಗೆ ಕ್ಲಿನಿಕ್ನಲ್ಲಿ ಆರೈಕೆಯಲ್ಲಿದೆ.